ನೀವು ಕೊಟ್ಟಿರೋ ಶಾಖಕ್ಕೆ ಅದೇನಾದ್ರು ಪ್ಲಾಸ್ಟಿಕ್ ಚೇರ್ ಆಗಿರೋ ಕರ್ಗೋಗಿರೋದು. ಹೌದು, ಮಗ ಇದ್ದಾಗ ಸುಮ್ಮನೆ ಕೂತಿರ್ತೀರಿ, ಏನು ಯೋಚಿಸ್ತಿರ್ತೀರಿ? ಮಧ್ಯಪ್ರದೇಶಕ್ಕೋಸ್ಕರ ಉತ್ತರ ಪ್ರದೇಶ ತುಂಬ ತಲೆ ಕೆಡಿಸ್ಕೋಬೇಕು. ಕೆಡಿಸ್ಕೋತಾ ಇರ್ತೀನಿ. ಮನುಷ್ಯ ನೀರಲ್ಲಿ ಕರೆಂಟ್ ತೆಗಿತಾನೆ, ಕಲ್ಪವೃಕ್ಷದಲ್ಲಿ ಸಾರಾಯಿ ತೆಗಿತಾನೆ. ಮನುಷ್ಯ ಸಾಮಾನ್ಯ ಅಲ್ಲ. ಗೊತ್ತಾಗ್ಲಿಲ್ಲ. ಈಗ 13 ಲಕ್ಷ ಬರುತ್ತಲ್ಲ, ಅದನ್ನಿಟ್ಕೊಂಡು ಏನು ಮಾಡೋದು ಅಂತ ಯೋಚಿಸ್ತಿರ್ತೀನಿ. ಏನು ಕಿತ್ತಾಕ್ಬೇಕು ಅಂತ ಉದ್ದೇಶ? ಆ್ಯಕ್ಚುಲಿ ಹೇಳ್ಕೋಬಾರ್ದು. ಎಲ್ಲರೂ ಜೀವನದಲ್ಲಿ ನಂಬಿಕೆ ಅನ್ನೋದು ಇರಬೇಕು ಅಂತ ಹೇಳ್ತಾರೆ. ಆದರೆ ನಂಬಿಕೆನೇ ಜೀವನ ಅಂತ ಬಾಳ್ತಿರೋನು ನಾನು. ನನ್ನ ಹತ್ರ ಒಂದಷ್ಟು ಜನ ಡೈರೆಕ್ಟರ್ಸ್ದು ನಂಬರ್ ಇದೆ. ಯಾರಾದ್ರೂ ಪಾರ್ಟ್ನರ್ ಆಗ್ತೀರಾ? ಸ್ವಂತ ಮಗನ ಹತ್ರ ವ್ಯವಹಾರ ಮಾಡಬಾರ್ದು ಅಂತ ನನ್ನ ಪಾಲಿಸಿ. ಆಯ್ತು ಹುಡುಗೆ, ನೀನು? ದುಡ್ಡು ಬಂದ್ಮೇಲೆ ನಾನು ಊರೇ ಬಿಟ್ಟು ಹೋಗೋಣ ಅಂತಿದ್ದೀನಿ. ಯಾವ ಊರ್ಗಮ್ಮ? ಬಾಂಬೆ. ಮಗಳೇ, ಅಲ್ಲೋಗಿ ಏನ್ ಮಾಡ್ತೀಯಮ್ಮ? ಪಾರ್ಲರ್. ಬ್ಯೂಟಿ ಪಾರ್ಲರ್ ರೇ? ಮಸಾಜ್ ಪಾರ್ಲರ್. ಜೆಂಟ್ಸ್ದು? ವಿತ್ ಇಲ್ಲ ವಿತೌಟ್ ಇಲ್ಲ? ಅದೆಲ್ಲ ನಿನ್ಗೆ ಯಾಕೋ? ನನ್ನ ಕಸಿನ್ ನಡೆಸ್ತಾ ಇದ್ದಾಳೆ, ಪಾರ್ಟ್ನರ್ಶಿಪ್ ಕೊಡ್ತೀನಿ ಬಾ ಅಂತ ಹೇಳಿದಾಳೆ. ಎಲ್ಲೋ ಚೆನ್ನಾಗಿದ್ರೆ ಸರಿ. ಒಂದು, ಸೌಂದರ್ಯಕ್ಕಾಗಿ ಹಣ ಖರ್ಚು ಮಾಡಬೇಕು, ಹಣಕ್ಕಾಗಿ ಸೌಂದರ್ಯ ಖರ್ಚು ಮಾಡಬಾರ್ದು. ನೋಡ್ಕೊಳಮ್ಮ. ನೀವೇನ್ ಮಾಡ್ತೀರಿ ದುಡ್ಡು ಬಂದ್ಮೇಲೆ? ಕೋಲಾರದಲ್ಲಿ ಚೀಟಿ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಇದ್ದೀನಿ. ನನ್ನ ಕೈಲಿ ದುಡ್ಡು ಓಡಾಡ್ತಿರ್ಬೇಕಪ್ಪ, ಇಲ್ಲಾಂದ್ರೆ ಏನೋ ಒಂಥರ ಹಿಂಸೆ. ನೀವೇನ್ ಮಾಡ್ತೀರಿ? ಹೇಳ್ಕೋಬಾರ್ದು ಅಂತನಾ? ಹಾಗೇನಿಲ್ಲ, ಕೇಳಿ. ನಾವು ಮಾಲೂರ್ ಕಡೆಯವರು. ನಾನು ಒಂದು ದೇವಸ್ಥಾನ ಕಟ್ಸ್ಬೇಕು ಅಂತಿದ್ದೀನಪ್ಪ. ದೈವ ಭಯ? ಹಂಗೇನಿಲ್ಲ, ಬಿಸ್ನೆಸ್ ಐಡಿಯಾಗಳು. ಮೊದಲು ದೇವರುಗಳು ಈ ಸಾಲಿಗ್ರಾಮ ಚಿಕ್ಕದಾಗಿದ್ದು, ಅವಾಗ ಮನುಷ್ಯರ ಪಾಪಗಳು ಚಿಕ್ಕದಾಗಿದ್ದು, ಇವಾಗ ಪಾಪಗಳು ಕರ್ಮಗಳು ಜಾಸ್ತಿ ಆಗ್ಬಿಟ್ಟು ದೇವರುಗಳು ಸೈಜುಗಳು ಬೆಳೆದ್ಬಿಟ್ಟು ಸಮಯ. ಹಳೆ ದೇವ್ರ ಡಿಮಾಂಡ್ ಕಮ್ಮಿ ಆಗ್ಬಿಟ್ಟು ಹೊಸ ದೇವ್ರ ಡಿಮಾಂಡ್ ಜಾಸ್ತಿ ಆಗ್ಬಿಡ್ತು. ಹಂಗೆ ಈವರೆಗೂ ಯಾರು ಕೇಳ್ದಿರೋದು, ಹಂಗೆ ಈವರೆಗೂ ಯಾರು ನೋಡ್ದಿರೋದು ಹಣೆವರ್ಗಳನ್ನ ಬದಲಾಯಿಸೋ ಹೊಸ ದೇವಸ್ಥಾನ ಅದನ್ನ ಕಟ್ಸ್ಬೇಕು ಅಂತಿದ್ದೀನಪ್ಪ. ಯಾವ ದೇವರು? ಈ ಪಂಜಾಬಿದ ಒಬ್ಬ ಸಿಕ್ಕುನು ಬಂದಿದ್ನು. ಅವನು ನನಗೊಂದು ಕಥೆ ಹೇಳಿದ್ನಪ್ಪ. ಅಲ್ಲ, ಎಲ್ರಿಗೂ ಗೊತ್ತಿರೋದೆ. ಆ ಅಮ್ಮನು ಪಾರ್ವತಿ ಸ್ನಾನಗಳು ಮಾಡಬೇಕು, ಯಾರೂ ಇಲ್ಲ, ಒಬ್ಳೆ. ಏನ್ ಮಾಡ್ತಾಳೆ? ಮೈಯಾಗಿನ ಕೊಳೆಗಳು ತೆಗೆದ್ಬಿಟ್ಟು ಅದ್ರಾಗೊಂದು ಹುಡುಗನ ಸೃಷ್ಟಿ ಮಾಡ್ಬಿಟ್ಟು ಅವನ ಕಾವಲ್ಕ ಮುಡುಗ್ಬಿಟ್ಟು ಆ ಅಮ್ಮನು ಸ್ನಾನಕೋತಾಳೆ. ಈಸ್ಪರ್ನು ಬರ್ರನ್ ಬಂದಪ್ಪ. ಅವನು ಅವನ ಎಂಡ್ರತಾವ ಅರ್ಜೆಂಟ ಮಾತಾಡ್ಬೇಕು. ಎಂಡ್ರು ಸ್ನಾನ ಮಾಡುವಾಗ ಗಂಡನ್ಕ ಅಂದೇನು ಅರ್ಜೆಂಟಪ್ಪ, ನನ್ಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಶಿವನು ಒಳಿಕೋಬೇಕು ಅಂತಾನೆ, ಆ ಹುಡುಗನು ಆಗಲ್ಲ 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 ಅಂತಾನೆ. ಶಿವನಕ ಕೋಪಗಳ ನೆತ್ತಿಗಳಿಗೆ ಏರ್ಬಿಟ್ಟು ಆ ತ್ರಿಶೂಲ ತಗೊಂಡು ತಲಕಾಯಿಗಳು ತೆಗೆದು ಬಿಡ್ತಾನೆ. ಆ ಅಮ್ಮನು ಸ್ನಾನಗಳು ಮುಗಿಸ್ಕೊಂಡು ಸೆಂಟುಗಳು ಗಿಂಡುಗಳು ಹಾಕೊಂಡು ಕೂದಲುಗಳೆಲ್ಲ ಸಣ್ಣ ಮಾಡ್ಕೊಂಡು ಬಂದು ನೋಡ್ತಾಳ ಆ ಹುಡುಗನ. ದಿಗಲು ಬಿದ್ದೋತಾಳ ಆ ಅಮ್ಮನು ಕಣ್ಣುಗಳಾಗಿ ನೀರುಗಳು ಹಾಕೊಂಡು ದುಃಖಗಳು ಮಾಡ್ಕೊಂಡು ಗಲಾಟೆಗಳಪ್ಪ. ಶಿವಪ್ಪನ ನೋಡಿದ್ನು, ಕೇಸುಗಳಿಗೆ ಹಾಕರೆ ಬೇಲೆಗಳು ಸಿಕ್ಕಲ್ಲ ಅನ್ಕೊಂಡು ಅವನು ದಿಗಲು ಬಿದ್ದೋತಾನ. ದಿಗಲು ಇರು ಅಂತ ಹೇಳ್ಬಿಟ್ಟು ಅವನ ಶಿಷ್ಯರನ್ನ ಕರೆದ್ಬಿಟ್ಟು ಹೋಗ್ಬಿಟ್ಟು ಉತ್ತರ ದಿಕ್ಕಿನಾಗ ತಲಕಾಯಿ ತಂದ್ಬಿಡಿ ಅಂದ. ಉತ್ತರ ದಿಕ್ಕಿನಾಗ ಆನೆ ತಲಕಾಯಿ ತಂದ್ರು, ಇಟ್ರು, ಗಣೇಶನು ಉಟ್ಕಣ್ಣು. ಇದು ನಿಮ್ ಎಲ್ರಿಗೂ ಗೊತ್ತು. ಮುಂದ್ಕ ಗೊತ್ತಿಲ್ಲ, ಹೇಳ್ತೀನಿ ಕೇಳಿಸ್ಕ. ಇವರೆಲ್ಲ ಖುಷಿಗಳಾಗ್ಬಿಟ್ಟು ಹ್ಯಾಪಿಗಳಾಗ್ಬಿಟ್ಟು ಆ ಕೈ ತೆಕ್ಕಗಳು ಹಾಕೊಂಡು ಹಾಡುಗಳು ಹೇಳ್ಕೊಂಡು ಸ್ಟೆಪ್ಗಳು ಹಾಕೊಂಡು ಆ ಸೂರ್ಯನ ಕಡೆಗೆ ಬ್ಯಾಕ್ ಸೈಡ್ ಅಲ್ಲಿ ಶಂಭೋ ಅಂತ ಗೊತ್ತಾ ಇದ್ರು. ಹಿಂದ್ಗಡೆಯಿಂದ ವಾಯ್ಸ್ಗಳು ನೈನಾ ನೈನಾ ಅಂತ ತಿರುಗಿ ನೋಡ್ತಾರ. ಯಾರ್ದು ವಾಯ್ಸು? ಆ ಹುಡುಗಂದು. ನೈನಾ ನೈನಾ ನನ್ಕ ಒಂದು ದಾರಿ ತೋರಿಸ್ದಂಗೆ ಓದ್ತಾ ಇದೆಯಲ್ಲ ಅಂತ ಕಣ್ಣುಗಳಾಗ ನೀರು ಹಾಕೊಂಡು ಕೇಳ್ತಾನೆ. ಶಿವನು ನೋಡ್ಬಿಟ್ಟು ಅವನು ಕಣ್ಣುಗಳಲ್ಲಿ ನೀರುಗಳು ತುಂಬ್ಕೊಂಡು ದುಗ್ಗುಗಳು ಪಟ್ಕೊಂಡು ಉಂಡ್ರಾ ನೀಕೇಮನೆ ಸೇಸ್ತಾನೆ ಉಂಡಪ್ಪ, ಯಾಲಪ್ಪ ದಿಗುಲು ಪಡೋದು ಉಂಡ್ರಾ ಅಂತ ಹೇಳ್ಬಿಟ್ಟು ಬೆಟ್ಟಗಳು ತಗೊಂಡು ಹಣೆ ಮೇಲೆ ಇಕ್ಕೊಂಡು ಆಹಾ ಓಹೋ ಆಹಾ ಅಂತ ಅಂದ್ಬಿಟ್ಟು ಅಪ್ಪಯ್ಯ ರಂಡ್ರಾ ಪೋಂಡಪ್ಪ ಆನೆ ದೇಹಂ తీసుకురండ్రా, ಆ ತಲಕಾಯಿ తీసుకురండ్రా ಅಂತ ಹೇಳಿ ಆನೆ ಬಾಡಿ ಅದ್ರ ಮೇಲೆ ಆ ಹುಡುಗನ ತಲಕಾಯಿ ಮಡಗಿ ಆಪತ್ತು ಗಣೇಶುಡು ಈ ಪದ್ದು ಹಣೇಶುಡು ಅಂತ ಹೇಳಿ ಏನೇ ಕೆಲಸ ಶುರುಗೆ ಗಣೇಶ್ ಇರ್ಬೇಕು, ಏನೇ ಕೆಲಸ ಮುಗಿಬೇಕಂದ್ರೆ ಹಣೇಶ್ ಇರ್ಬೇಕು ಅಂತಾನೆ. ಲಕ್ಷ್ಮೀ ಶ್ರೀಮಂತರ ದೇವರಾಗ್ಲಿ,
ಬಡವರಿಗೆ ಹಣ ಕೊಡೋ ಹಣೇಶ್ನಾಗು ಅಂತ ಒಂದು ಆಶೀರ್ವಾದ ಮಾಡಿ ಹಾಡುಗಳು ಹೇಳ್ಕೊಂಡು ಪುರಾಣ ಕುಡ್ಕೊಂಡು ಹೊಟ್ಟೋತಾನಪ್ಪ. ಈ ಕತೆ ಎಲ್ಲಿದ್ದು? ಈ ಪುರಾಣದಲ್ಲಿದೆ. ಈ ಅಪ್ಪನೇನಪ್ಪು ಹಣೇಶ, ಈ ಅಪ್ಪನಕ ನನ್ನ ದೇವಸ್ಥಾನಗಳು ಕಟ್ಟಿಸ್ಬೇಕು ಅಂತಿರೋದು. ಈ ದೇವಸ್ಥಾನ ಬಂದ್ಮೇಲೆ ಹಣೇಶ್ ಬ್ಯಾಂಗಲ್ಸ್, ಹಣೇಶ್ ಜ್ಯುವೆಲರ್ಸ್, ಹಣೇಶ್ ಬಾರ್ ಅಂಡ್ ರೆಸ್ಟೋರೆಂಟ್, ಹಣೇಶ್ ಪಿಂಗ್ ಪಾಂಗ್ ಲೇಡೀಸ್ ಕ್ಲಬ್. ಬಡವರಿಗೆ ಹಣ ಕೊಡೋ ಹಣೇಶ. ದಿನವೂ ನನ್ನನ್ನು ನೋಡು, ಯೋಗ ಬರುತ್ತದೆ.